ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ವರ್ಷ ಎಲ್ರ ಬಾಯಲ್ಲೂ ಒಂದೇ ಮಾತು, ಏನ್ರಿ ಬಿಸಿಲು, ಒಬ್ಬೊಬ್ಬೊಬ್ಬ ತಡೆಯೋಕ್ಕಾಗ್ತಿಲ್ಲ. ಎಷ್ಟು ನೀರು ಕುಡಿದ್ರು ಸಾಲ್ತಿಲ್ಲ, ಜ್ಯೂಸ್ ಕುಡಿದ್ರು ಸಾಲ್ತಿಲ್ಲ, ಹೊರಗಡೆ ಮುಖ ಇಡೋದು ಕಷ್ಟ ಆಗ್ತಿದೆ. ಕೆಲಸ ಇದ್ದರೆ ಮಾತ್ರ ಹೊರಗಡೆ ಬನ್ನಿ, ಇಲ್ಲದೆ ಹೋದರೆ ಹೊರಗಡೆ ಬರೋ ಅವಶ್ಯಕತೆ ಇಲ್ಲ. ಆದಷ್ಟು ಮನೆ ಒಳಗಡೆ ಇರಿ, ಸುರಕ್ಷಿತ ಜಾಗದಲ್ಲಿ ಇರಿ, ತಣ್ಣಗಿರೋ ಜಾಗದಲ್ಲಿ ಇರಿ ಅನ್ನುವಂತಹ ಅಡ್ವೈಸ್ಗಳು ಸಹ ಕೇಳಿ ಬರ್ತಿದ್ದಾವೆ. ಹಾಗಾದರೆ ಬಿಸಿಲು ಯಾಕೆ ಈ ವರ್ಷ ಇಷ್ಟೊಂದು ಬಿಸಿಲು ಅನ್ನೋದಕ್ಕೆ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಒಂದಷ್ಟು ವಿಚಾರಗಳನ್ನು ಈಗ ಹೊರಗೆ ಹಾಕಿದ್ದಾರೆ. ಏನು ಅಂದರೆ, ಪೆಸಿಫಿಕ್ ಸಾಗರದಲ್ಲಿ ಒಂದಷ್ಟು ಉಷ್ಣ ಹವಾ ಏನು ಹೊರಗಡೆ ಬಂದಿದೆ, ಗಾಳಿ, ಅದು ಇಡೀ ಜಗತ್ತನ್ನು ಒಂದು ರೀತಿಯಾಗಿ ಸ್ವೀಪ್ ಮಾಡಿಕೊಂಡು ಹೋಗ್ತಾ ಇದೆ. ಅದು ನಮ್ಮ ಭಾರತ ಮಾತ್ರ ಅಲ್ಲ, ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಆ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಸರಾಸರಿಗೆ ಹೋಲಿಸಿದರೆ, ಪ್ರತಿ ವರ್ಷ ಈ ಸಮಯದಲ್ಲಿ ಇರಬೇಕಾದ ಸರಾಸರಿಗೆ ಹೋಲಿಸಿದರೆ ಸುಮಾರು 2.8 ಡಿಗ್ರಿ ಸೆಲ್ಸಿಯಸ್ 2.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಿದೆ. 1 ಡಿಗ್ರಿಗೇನೆ ನಾವು ಒದ್ದಾಡ್ಬಿಡ್ತೀವಿ. 35 ಡಿಗ್ರಿಗೂ 36 ಡಿಗ್ರಿಗೇನೆ ತುಂಬ ವ್ಯತ್ಯಾಸ ಕಾಣಿಸುತ್ತೆ ಶೆಕೆ, ಬಿಸಿಲು ಆ ವಿಚಾರದಲ್ಲಿ. ಇನ್ನು 2.8% ಸರಾಸರಿ ಮೇಲೆ ಅಂತಂದರೆ ಅದು ಸಿಕ್ಕಾಪಟ್ಟೆ ಬಿಸಿಲು ಅಂತಲೇ ಅರ್ಥ. ಸೊ ಇದಕ್ಕೆ ಪೆಸಿಫಿಕ್ ಸಾಗರದಲ್ಲಿ ಎದ್ದಿರುವಂತಹ ಆ ಬಿಸಿ ಗಾಳಿನೇ ಕಾರಣ ಅಂತ ಅವರು ಈಗ ಒಂದಷ್ಟು ವರದಿಗಳನ್ನು ಕೊಡ್ತಿದ್ದಾರೆ. ಹಾಗಾದರೆ ಈ ಬಿಸಿ ಗಾಳಿ ಇದೇನು ಹೊಸದ, ಈ ಬಾರಿನೇ ಯಾಕೆ ಬಂತು ಎತ್ತ, ಅದನ್ನು ನೋಡಿದಾಗ ಒಂದಷ್ಟು ವಿವರಗಳನ್ನು ಅವರು ಹೊರಗೆ ಹಾಕಿರೋದೇನು ಅಂತಂದರೆ, 2015ರಲ್ಲಿಯೂ ಸಹ, ಅಂದರೆ ಕೇವಲ 10 ವರ್ಷಗಳ ಹಿಂದೆ, 11 ವರ್ಷಗಳ ಹಿಂದೆಯೂ ಸಹ ಬಹಳ ಬಿಸಿ ಗಾಳಿ ನಮ್ಮನ್ನು ತಾಕಿತ್ತು. ಆ ಸಂದರ್ಭದಲ್ಲಿಯೂ ಸಹ ಭಾರತದಲ್ಲಿಯೂ ಸಹ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸುಮಾರು 2,000ಕ್ಕೂ ಹೆಚ್ಚು ಜನ ಸತ್ತು ಹೋಗಿದ್ರಾಗ. ಹೀಟ್ ಸ್ಟ್ರೋಕ್ಗೆ, ಬಿಸಿಗಾಳಿಗೆ, ಎಲ್ಲಂದರಲ್ಲಿ ಬಿದ್ದು ಸಾಯ್ತಿದ್ದಾರೆ ದೆಹಲಿಯಲ್ಲಿ, ಬಿಹಾರಲ್ಲಿ ಅಂತ ಸುದ್ದಿಗಳನ್ನು ನಾವು ಆವಾಗ ಓದ್ತಾ ಇದ್ವಿ. 11 ವರ್ಷಗಳ ಹಿಂದೆ ಸುಮಾರು 2,000 ಜನ ಆಗ ಜೀವವನ್ನು ಕಳ್ಕೊಂಡಿದ್ರು. ಅದಾದ ನಂತರ 11 ವರ್ಷಗಳ ನಂತರ ಅಂತಹದ್ದೇ ಒಂದು ಪರಿಸ್ಥಿತಿ, ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ, ಅದಕ್ಕಿಂತ ಹೆಚ್ಚು ಬಿಸಿ ಗಾಳಿ ಬರ್ತಿರುವಂತಹ ಪರಿಸ್ಥಿತಿ 2026ರಲ್ಲಿ ಈಗ ಬಂದಿದೆ. ಸೊ ಅದಕ್ಕೆ ಕಾರಣ ಆ್ಯಸ್ ಯೂಶ್ವಲ್ ಜಾಗತಿಕವಾಗಿ ಆಗಿರುವಂತಹ ಪೊಲ್ಯೂಷನ್, ಎನ್ವೈರ್ನಮೆಂಟಲ್ ಚೇಂಜಸ್ಸು, ವಾತಾವರಣದಲ್ಲಿ ಆಗಿರೋ ಬದಲಾವಣೆಗಳು, ಇಲ್ಲಾಗಿರುವಂತಹ ಎಲ್ಲ ರೀತಿಯಾದಂತಹ ಮನುಷ್ಯ ತಾನು ಏನೆಲ್ಲ ಕೆಡುಕು ಮಾಡಬಹುದು ಉಷ್ಣಾಂಶವನ್ನು ಏರಿಸೋದಕ್ಕೆ, ಆ ಎಲ್ಲ ಕೆಡುಕುಗಳನ್ನು ಶತಮಾನಗಳಿಂದ ಮಾಡ್ಕೊಂಡು ಬರ್ತಿದ್ದಾನೆ. ಅದರಲ್ಲೂ ಕಳೆದ 1 ಶತಮಾನದಲ್ಲಿ, ಕಳೆದ 100 ವರ್ಷಗಳಲ್ಲಿ ಆತ ಮಾಡಿರುವಂಥದ್ದು ಅಂಥದ್ದು ಇಂಥದ್ದಲ್ಲ. ಹಾಗಾದರೆ ಕೇವಲ ಇದು ಮನುಷ್ಯ ಮಾಡಿದಂತಹ ಈ ಒಂದು ವೈಪರೀತ್ಯ, ಹವಾಮಾನ ವೈಪರೀತ್ಯದ ಕಾರಣಕ್ಕೆ ಆಗ್ತಿದೆಯಾ, ಕ್ಲೈಮೇಟ್ ಚೇಂಜಿಂದನೇ ಆಗ್ತಿದೆಯಾ ಅಂತಂದರೆ ಅದು ಒಂದು ಕಾರಣ. ಆದರೆ ಪ್ರಾಕೃತಿಕವಾಗಿ ಭೂಮಿ ಆಗಾಗ ಇಂತಹ ಪರಿಸ್ಥಿತಿಗಳಿಗೆ ಒಳಗಾಗ್ತಾನೆ ಇರುತ್ತೆ. ಇಂಥ ಪರಿಸ್ಥಿತಿ ಆ್ಯಕ್ಚುಲಿ 1902, 1901ರಲ್ಲಿಯೂ ಸಹ ಬಂದಿತ್ತು. ಅಂದರೆ 125 ವರ್ಷಗಳ ಹಿಂದೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಬಂದಿತ್ತು. ಆಗ ಭಾರತದಲ್ಲೇ ಸುಮಾರು 2 ಕೋಟಿ ಜನ ಜೀವ ಕಳ್ಕೊಂಡಿದ್ರು. ಬಿಸಿಗಾಳಿಯ ಕಾರಣಕ್ಕಾಗಿ ಮಳೆ ಬರಲಿಲ್ಲ. ವರ್ಷ ಬರಗಾಲ ಬಂತು, ಊಟಕ್ಕೆ ಹಾಹಾಕಾರ ಆಯಿತು, ಜನ ಎಲ್ಲಂದರಲ್ಲಿ ಸಾಯೋದಕ್ಕೆ ಶುರು ಮಾಡಿದ್ರು. ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದಂತಹ ಸಂದರ್ಭ. ಆಗ ಸುಮಾರು 2 ಕೋಟಿ ಜನ ಭಾರತದಲ್ಲೇ ಸತ್ತು ಹೋಗಿದ್ರು. ಅದನ್ನು ಹೊರತುಪಡಿಸಿ ಬೇರೆ ದೇಶಗಳಲ್ಲೂ ಸಹ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿತ್ತು. ಬ್ರೆಜಿಲ್ ನೆಕ್ಸ್ಟ್ ಎಫೆಕ್ಟ್ ಆದಂತಹ, ಅತಿ ಹೆಚ್ಚು ಎಫೆಕ್ಟ್ ಆದಂತಹ ದೇಶವಾಗಿತ್ತು. ಆಗ ಸುಮಾರು ಇಡೀ ಜಗತ್ತಲ್ಲಿ 20 ಕೋಟಿಯವರೆಗೆ ಜನ ಸತ್ತು ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಬಟ್ ಅಧಿಕೃತ ಸಂಖ್ಯೆಗಳೇ 10 ಕೋಟಿ ಅಂತ ಹೇಳಲಾಗುತ್ತೆ. ಅಧಿಕೃತ ಸಂಖ್ಯೆ, ಅನಧಿಕೃತವಾಗಿ ಅಥವಾ ಬೇರೆ ಇಂಡಿಪೆಂಡೆಂಟ್ ವರದಿಗಳ ಪ್ರಕಾರ ಆ ಸಂದರ್ಭದಲ್ಲಿ ಸುಮಾರು 20 ಕೋಟಿ ಜನ ಜೀವ ಕಳ್ಕೊಂಡಿದ್ರು ಅಂತ. ಅದೇ ರೀತಿ 1877ರಲ್ಲಿಯೂ ಸಹ ತೀವ್ರ ಬಿಸಿಗಾಳಿ ಬೀಸಿತ್ತು. ಆಗಲೂ ಸಹ ಪೆಸಿಫಿಕ್ ಸಾಗರದಿಂದಲೇ ಅದು ಆ ಬಿಸಿಗಾಳಿ ಒರಿಜಿನೇಟ್ ಆಗಿದ್ದು, ಅಲ್ಲಿಂದಲೇ ಆರಂಭ ಆಗಿದ್ದು. ಅದರಲ್ಲೂ ವಿಶೇಷವಾಗಿ ಪೆರು ದೇಶದ ಏನು ತೀರ ಇದೆಯಲ್ಲ, ಸಮುದ್ರ ತೀರ, ಅಲ್ಲಿಂದ ಎದ್ದಂತಹ ಬಿಸಿಗಾಳಿ ಈ ಕಡೆಗೆ ಬೀಸಿತ್ತು. ಅದು
ಸಿಕ್ಕಾಪಟ್ಟೆ ಎಫೆಕ್ಟ್ ಮಾಡಿತ್ತು. ಆಗಲೂ ಸಹ ಇಡೀ ಭೂಮಿ ತತ್ತರಿಸಿ ಹೋಗಿತ್ತು. ಆಗ ಕೃಷಿ ಮೇಲೆ ದೊಡ್ಡ ಪರಿಣಾಮ ಬೀರಿತ್ತು, ಯಾಕೆಂದರೆ ಮಳೆ ಬರಲಿಲ್ಲ. ಸೊ ಈ ವರ್ಷ ಇರುವಂತಹ ಆತಂಕ ಏನು ಅಂದರೆ, ಬೇಸಿಗೆ ಏನೋ ಇನ್ನು 1.5 ತಿಂಗಳು ಮುಗಿದೋಗುತ್ತೆ, ಜೂನ್ 15ರ ಒಳಗಡೆ ಮುಗಿದು ಹೋಗುತ್ತೆ. ಆದರೆ ಈ ಬಿಸಿ ಗಾಳಿಯ ಕಾರಣಕ್ಕಾಗಿ ಮಳೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ಮತ್ತು ಈ ವಿಶೇಷ ಏನು ವಿಜ್ಞಾನಿಗಳಿದ್ದಾರೆ ಅವರೂ ಸಹ ಕೊಡ್ತಿದ್ದಾರೆ. ಈ ಬಾರಿ ಮಳೆ ಕೊರತೆ ಆಗುವ ಎಲ್ಲ ಸಾಧ್ಯತೆ ಇದೆ. 2015ರಲ್ಲಿ ಮಳೆ ಕೊರತೆ ಆಗಿತ್ತು, ಕೆಲವು ರಾಜ್ಯಗಳಲ್ಲಿ ಮಳೆನೇ ಆಗಿರಲಿಲ್ಲ. ಅದಕ್ಕೇನು ಗಡಿ ಏನಿರಲ್ಲ, ಪ್ರಕೃತಿಗೆ ನಾವು ಗಡಿ ಹಾಕೊಂಡಿರೋದು. ಕೆಲವು ರಾಜ್ಯ ಅಂದರೆ ಹಂಗಲ್ಲ, ಅದು ಯಾವುದೋ ಒಂದು ಪ್ರದೇಶದಲ್ಲಿ. ವಿದರ್ಭ ಆ್ಯಕ್ಚುಲಿ ದೊಡ್ಡದಾಗಿ ಎಫೆಕ್ಟ್ ಆಗಿತ್ತು ಮಹಾರಾಷ್ಟ್ರದಲ್ಲಿ 2015ರಲ್ಲಿ. ಕಂಪ್ಲೀಟ್ ಮಳೆನೇ ಇರಲಿಲ್ಲ ಆ ವರ್ಷ ಅಲ್ಲಿ. ಆ ಕಡೆಗೆ ಸಣ್ಣ ಪುಟ್ಟ ತುಂತುರು ಬರೋದು ಹೋಗೋದು ಅಷ್ಟು ಮಾತ್ರ ಇತ್ತು. ಸೊ ಈ ಬಾರಿಯೂ ಸಹ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು 14% ಮಳೆ ಕೊರತೆ ಇರುತ್ತೆ ಈ ವರ್ಷ ಅಂತ. ಸೊ ಜನನೂ ಸಿದ್ಧರಾಗಿರಬೇಕು, ಸರ್ಕಾರ ಸಿದ್ಧತೆ ಮಾಡ್ಕೊಳ್ಬೇಕು. ಈ ಸರ್ಕಾರದ ಸಿದ್ಧತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡೋದು ಬೇಡ, ಯಾಕೆಂದರೆ ಇದರಲ್ಲಿ ರಾಜಕೀಯ ಅಥವಾ ಈ ರೀತಿಯ ದೋಷಾರೋಪಣೆ ಮಾಡೋದಕ್ಕಿಂತ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಸೊ ನಿಮಗೆ ಅದು ಅರ್ಥ ಆಗುತ್ತೆ ಈ ದೇಶದ ಸರ್ಕಾರ ಯಾವ ಮಟ್ಟಕ್ಕೆ ತಯಾರಿಯನ್ನು ನಡೆಸ್ಕೊಂಡಿರುತ್ತೆ ಅಂತ. ಅದು ಬೇರೆ ವಿಚಾರ. ಬಟ್ ಜನರು ಸಹ ಅದಕ್ಕೆ ಸಿದ್ಧ ಮಾಡಿಕೊಳ್ಳಬೇಕು. ಯಾಕೆಂದರೆ ಯಾವಾಗ ಬೆಳೆ ಕಡಿಮೆ ಆಗುತ್ತೋ, ಮಳೆ ಕಡಿಮೆ ಆದರೆ ಬೆಳೆ ಕಡಿಮೆ ಆಗುತ್ತೆ, ಬೆಳೆ ಕಡಿಮೆ ಆದರೆ ಬೆಲೆ ಜಾಸ್ತಿ ಆಗುತ್ತೆ, ಆಹಾರ ಪದಾರ್ಥಗಳದ್ದು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಆಹಾರ ಪದಾರ್ಥಗಳ ಸಪ್ಲೈ ಕಡಿಮೆ ಆಗುತ್ತೆ. ಸೊ ಬೆಲೆ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗೋದರಿಂದ ಆ ಒಂದು ಪರಿಸ್ಥಿತಿಗೆ ಈ ವರ್ಷ ಭಾರತದ ಭಾರತೀಯರು ನಾವೆಲ್ಲ ಸಿದ್ಧರಾಗಿರ್ಬೇಕಾಗತ್ತೆ. ಹಾಗಾದರೆ ಅದಕ್ಕಿಂತ ಮೊದಲಿರುವಂತಹ ಚಾಲೆಂಜ್ಗಳನ್ನು ನೋಡೋದಾದ್ರೆ, ಅದಕ್ಕಿಂತ ಮೊದಲೇನು ಅಂದರೆ ಈ ಬೇಸಿಗೆ ಕಳೆಯುವುದರ ಒಳಗಡೆ ನಾವು ಬದುಕಿರಬೇಕಲ್ಲ, ಆ ರೀತಿಯಾಗಿ ನಾವು ಬದುಕಬೇಕಾಗತ್ತೆ. ಪ್ರಕೃತಿಯ ಮೇಲೆ ನಾವು ಮಾಡಿರುವಂತಹ ದಾಳಿ, ಅದಕ್ಕೆ ಬಗೆದಿರುವಂತಹ ದ್ರೋಹ, ಅದರ ನಡುವೆ ಅರಾವಳಿ ಬೆಟ್ಟಗಳಿಂದ ಹಿಡಿದು ಯಾವ ಬೆಟ್ಟ ಕಂಡ್ರೂ ಕಡಿದು ಬಿಡಬೇಕು, ಯಾವುದೋ ಒಬ್ಬ ಬಂಡವಾಳಶಾಹಿ ಕೊಡಬೇಕು, ಆ ಮೂಲಕ ನಾವು ಅದಿರು ತೆಗಿಬೇಕು, ಕಬ್ಬಿಣ ತೆಗಿಬೇಕು, ಚಿನ್ನ ತೆಗಿಬೇಕು, ಇನ್ನೇನೇನೋ ತೆಗಿತಾ ಇರಬೇಕು, ಬಾಕ್ಸೈಡ್ ತೆಗಿಬೇಕು, ಎಲ್ಲ ತೆಗಿಬೇಕು. ಆದರೆ ನಮಗೇನು ಎಫೆಕ್ಟ್ ಆಗಬಾರ್ದು ಅನ್ನುವಂತಹ ಮನುಷ್ಯನ ಆ ಒಂದು ನೀಚ ಬುದ್ಧಿ ಇದೆಯಲ್ಲ, ಅದರ ಕಾರಣಕ್ಕಾಗಿ ನಾವೆಲ್ಲ ಇದನ್ನೆಲ್ಲ ಅನುಭವಿಸ್ಕೊಂಡು ಹೋಗ್ತಿರೋದು. ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಈ 1.5 ತಿಂಗಳು ಏನಿನ್ನೂ ಬೇಸಿಗೆ ಉಳ್ಕೊಂಡಿದೆ, ಈ 1.5 ತಿಂಗಳು ನಾವು ಮಾಡಬೇಕಾಗಿರೋದು ಏನು ಅನ್ನೋದ್ರ ಬಗ್ಗೆ ಸಹ ಒಂದಷ್ಟು ಸಲಹೆಗಳನ್ನು ವಿಜ್ಞಾನಿಗಳು ಕೊಡ್ತಿದ್ದಾರೆ, ವಾತಾವರಣ ತಜ್ಞರು ಕೊಡ್ತಿದ್ದಾರೆ. ಆದಷ್ಟು ಹೆಚ್ಚು ನೀರು ಕುಡೀರಿ, ಆದಷ್ಟು ಮನೆ ಒಳಗಡೆ ಇರೋ ಪ್ರಯತ್ನ ಮಾಡಿ. ಕೆಲಸ ಇದ್ದರೆ ಮಾತ್ರ ಹೊರಗಡೆ ಹೋಗಿ. ಸುಮ್ಮನೆ ಜಾಲಿ ರೈಡ್ ಹೋಗ್ತೀನಿ ಅಂತಲೋ, ಸುತ್ತಾಡಕ್ಕೆ ಹೋಗ್ತೀನಿ ಅಂತಲೋ, ಏನೂ ಕೆಲಸ ಇಲ್ಲ, ಈ ಮನೇಲಿ ಕೂತ್ಕೊಂಡು ಏನು ಮಾಡಲಿ, ಏನೋ ಸುತ್ತಾಡೋಣ ಅಂತ ಹೋಗೋದು, ಆ ಕೆಲಸ ಮಾಡಬೇಡಿ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಆದಷ್ಟು ನೀರು ಕುಡೀರಿ, ಮಿನಿಮಮ್ 4 ಲೀಟ್ರ್ ಪ್ರತಿದಿನ ನೀರು ಕುಡೀರಿ. ಅದರ ಜೊತೆಗೆ ಹಣ್ಣುಗಳನ್ನು ಹಣ್ಣು ತಿನ್ನಿ. ಯಾವುದೋ ಜ್ಯೂಸು, ಪ್ರಿಸರ್ವೇಟಿವ್ಸು, ಪೌಡ್ರುಗಳು, ಅದಕ್ಕೆ ನೀರು ಹಾಕ್ಕೊಂಡು, ಬಿಸಿನೀರು ಹಾಕ್ಕೊಂಡು, ತಣ್ಣೀರು ಹಾಕ್ಕೊಂಡು ಕುಡಿಯೋದ್ರಿಂದ ಬರೀ ಸಕ್ಕರೆ ಸೇರುತ್ತೆ, ಹಣ್ಣಿನ ಅಂಶಗಳು ಸೇರೋದಿಲ್ಲ, ಪೌಷ್ಟಿಕಾಂಶ ಸೇರೋದಿಲ್ಲ. ಅದು ಬೇಕು ಅಂದರೆ ಹಣ್ಣುಗಳನ್ನೇ ತಿನ್ನಿ ನೇರವಾಗಿ. ಅದರಲ್ಲೂ ಸೀಸನ್ಡ್ ಫ್ರೂಟ್ಸ್, ಆಯಾ ಕಾಲಘಟ್ಟಕ್ಕೆ, ಆ ಕಾಲಮಾನಕ್ಕೆ ತಕ್ಕಂತೆ, ಆ ಋತುವಿಗೆ ಬರುವಂತಹ ಹಣ್ಣುಗಳೇನಿದ್ದಾವೆ. ಈಗ ಮಾವಿನ ಹಣ್ಣಿನ ಸೀಸನು, ಮಾವಿನ ಹಣ್ಣು ತಿನ್ನಿ, ಕಲ್ಲಂಗಡಿ ಹಣ್ಣಿನ ಸೀಸನು, ಕಲ್ಲಂಗಡಿ ಹಣ್ಣು ತಿನ್ನಿ. ಈ ರೀತಿ ಯಾವುದೆಲ್ಲ ಸೀಸನಲ್ ಫ್ರೂಟ್ಸ್ ಇದೆಯೋ ಅದನ್ನು ತಿನ್ನಿ ಅನ್ನುವಂತಹ ಸಲಹೆಯನ್ನು ಸಹ ಕೊಡ್ತಿದ್ದಾರೆ. ಆ ಮೂಲಕ ನಿಮ್ಮ ದೇಹವನ್ನು ನೀವು ಒಂದಷ್ಟು ರಕ್ಷಿಸಿಕೊಳ್ಳಬಹುದು. ಉಳಿದಂತೆ ಬಡವ ನೀ ಮಡಗ್ದಂಗಿರು ಅನ್ನೋ ರೀತಿಯಲ್ಲಿ ಇರೋ ಫ್ಯಾನು ಅದು ನೆಟ್ಟಿಗೆ ಓಡುತ್ತೋ ಇಲ್ವೋ, ಆ ಶೆಕೆಯಲ್ಲಿ, ಬಿಸಿಲಲ್ಲಿ ನೀವು ಸಾಯ್ತಾನೆ ಇರಬೇಕು. ಆ ಶೆಕೆಗೆ, ಆ ಬಿಸಿಗಾಳಿಗೆ ಶ್ರೀಮಂತ ವರ್ಗ ಒಂದಷ್ಟು ಎಕ್ಸ್ಟ್ರಾ ಕೊಡುಗೆಯನ್ನು, ಇನ್ನೊಂದು 0.5% ಡಿಗ್ರಿಯನ್ನು ಎಕ್ಸ್ಟ್ರಾ ಈ ಜಗತ್ತಿಗೆ ಕೊಡ್ತಾ ಇದೆ. ಏನು ಅಂದರೆ ಅವರು ಎ ಸಿಗಳನ್ನು ಬಳಸ್ಕೊಳ್ತಾರೆ, ಮನೆ ಒಳಗಡೆ ಕೂಲಾಗಿರುತ್ತೆ, ಹೊರಗಡೆ ಬಿಸಿ ಗಾಳಿ ಕೊಡ್ತಿರುತ್ತೆ. ಅದು ಎ ಸಿ ಹೊರಗಡೆ ಹಾಕ್ತಿರುತ್ತಲ್ಲ, ಆ ಗಾಳಿಯು ಸಹ ಈ ಗಾಳಿಗೆ ಸೇರಿಕೊಂಡು ಅದು ಗುಡಿಸಲಲ್ಲಿ ಮಲಗಿರೋನಿಗೆ ಅಥವಾ ಯಾವುದೋ ಒಂದು ಸಣ್ಣ ಮನೆಯಲ್ಲಿ ಫ್ಯಾನ್ ಹಾಕೊಂಡು ಮಲಗಿರೋನಿಗೆ ಇನ್ನೊಂದು 0.5 ಡಿಗ್ರಿ ಸೆಲ್ಸಿಯಸ್ ವಾತಾವರಣವನ್ನು ಹೆಚ್ಚು ಕೊಡುತ್ತೆ. ಅದೆಲ್ಲ ಏನು ಮಾಡೋಕ್ಕಾಗೋದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಅದ್ರ ವಿರುದ್ಧ ಏನೋ ಎತ್ಕೊಂಡು ಮಾತಾಡೋದಕ್ಕಿಂತ ಈ 1.5 ತಿಂಗಳು ನೀವು ನಿಮ್ಮನ್ನು ಹೇಗೆ ಕಾಪಾಡಿಕೊಳ್ಳಬಹುದು ದೈಹಿಕವಾಗಿ ಅನ್ನೋದ್ರ ಬಗ್ಗೆ ನೀವು ಗಮನ ಕೊಟ್ಟರೆ ಅದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಇದಿಷ್ಟು ಈ ವರ್ಷ ಬಿಸಿಲು ಏನಪ್ಪ ಮಾಡೋದು, ಯಾಕೆ ಇಷ್ಟೊಂದು ಬಿಸಿಲು ಅನ್ನೋದಕ್ಕೆ ಕಾರಣಗಳು, ಹೊರಗಡೆ ಬಂದಿರುವಂಥದ್ದು, ಮತ್ತು ಏನು ಮಾಡಬಹುದು, ಏನಾಗ್ತಿದೆ, ಮತ್ತು ಬರಗಾಲ ಈ ಬಾರಿ ಬರುವ ಸಾಧ್ಯತೆಗಳು,
14% ಮಳೆ ಕೊರತೆ ಕಾರಣಕ್ಕೆ ಹೆಚ್ಚಿದೆ ಅನ್ನೋದ್ರ ಬಗ್ಗೆ ಹೊರಬಂದಿರುವಂತಹ ವಿಶೇಷ ಸುದ್ದಿಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.